ಸರ್, ಕೊಳ್ಳೇಗಾಲಕ್ಕೆ ನಿಜಕ್ಕೂ ಇರೋಂಥ ಸಮಸ್ಯೆ ಏನು? ನಿಮ್ ಕನ್ಸಿನ ಕೊಳ್ಳೇಗಾಲ ಏನಾಗ್ಬೇಕು? ನಿಮ್ದೇ ಸರ್ಕಾರ, ಇನ್ನು 3.5 ವರ್ಷ ಆಡಳಿತ ಇದೆ, ಬೈ ಎಲೆಕ್ಷನ್ ಕ್ಲೀನ್ ಸ್ವೀಪ್ ಮಾಡ್ಕೊಂಡ್ರಿ. ಹಾಗಾಗಿ ಗ್ಯಾರಂಟಿ ಯೋಜನೆಗಳು ಫಸ್ಟ್ ಬಿಜೆಪಿ ಅವರು ಆರೋಪ ಮಾಡಿದ್ರು, ಬಿಜೆಪಿ JDS ಗ್ಯಾರಂಟಿ ಅನ್ಕೊಂಡ್ರು ಗೆದ್ದು ಬಿಟ್ರು ಅಂತ. ಬರೀ ಗ್ಯಾರಂಟಿ ಹೆಸರು ಸುಳ್ಳು ಹೇಳ್ಕೊಂಡು ಗೆದ್ದಿದ್ರು, ಬೈ ಎಲೆಕ್ಷನ್ ಕ್ಲೀನ್ ಸ್ವೀಪ್ ಆಗ್ತಿರ್ಲಿಲ್ಲ. ಹೇಗೆ ಸರ್, ಏನಾಗ್ಬೇಕು? ಎಲ್ಲ ಮೀಡಿಯಾ ಇದು ಎಲ್ಲ ಸರ್ವೆ ರಿಪೋರ್ಟ್ ಕೂಡ ನಮ್ಮ ಆಡಳಿತ ಪಕ್ಷದ ಪರವಾಗಿ ಇರಲಿಲ್ಲ. ಎಲ್ಲರಿಗೂ ಒಂದೊಂದು ಪಕ್ಷಕ್ಕೆ ಒಂದೊಂದು ಸ್ಥಾನ ಅಂತ ಬಿಂಬಿಸ್ತು. ಹೌದು, ಕೆಲವರು ಕಳ್ಕೊಂಡ್ರು ಅದೇ ಅಂತ. ಕೆಲವರು ಬಿಜೆಪಿಗೆ ಹೆಚ್ಚಿನ ಸ್ಥಾನ ಗಳಿಸುವಂತ ಅವಕಾಶ ಇದೆ ಅಂತಂದ್ರು. ಅದೇ ಜನ ತೀರ್ಮಾನ ಮಾಡಿದ್ದು, ಯಾರು ಜನಪರ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಇದೆ, ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಪರವಾಗಿ ಮತ ನೀಡಿ 3ಕ್ಕೆ 3 ಕಾಂಗ್ರೆಸ್ನ ಶಾಸಕರು ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಹೇಗಿತ್ತು ಚನ್ನಪಟ್ಟಣ? ನೀವು ಗ್ರೌಂಡ್ ವರ್ಕ್ ಮಾಡಿದ್ರ? ಏನು ಮೀಟಿಂಗ್ ಎಲ್ಲ ನಡೀತಿತ್ತ? ನಾನು ಚನ್ನಪಟ್ಟಣ ತಾಲೂಕಿನ ಅಳಿಯ. ನಾನು ಹೇಳಿ ಸರ್, ಹಂಗಾರೆ ಇನ್ನೂ ಇಂಟ್ರೆಸ್ಟಿಂಗ್. ನಾನು ಅಲ್ಲಿ ಅಳಿಯ. ಸೊ ಹಾಗಾಗಿ ನಾನು ಹಿಂದೆ ದೇವೇಗೌಡರು ದಳದಲ್ಲಿ ಪಾರ್ಲಿಮೆಂಟ್ ಅಭ್ಯರ್ಥಿ ಆದರೂ ಕೂಡ ವಿರೂಪಾಕ್ಷಪುರ ಹೋಬಳಿ ಕ್ಯಾನ್ವಾಸ್ ಮಾಡಿದ್ದೇನೆ ಅವ್ರ ಪರವಾಗಿ, ದಳದವನಾಗಿ. ಯೋಗೇಶ್ ಬಿಜೆಪಿ ಅಭ್ಯರ್ಥಿ, ನಾವು ಬಿಜೆಪಿಯವನಾಗಿ ಕೂಡ ಅವ್ರ ಪರವಾಗಿ ಹೋಗಿ ಕ್ಯಾನ್ವಾಸ್ ಮಾಡಿದ್ದೆ. ಈಗ ಅವರು ಕಾಂಗ್ರೆಸ್ಗೆ ಬಂದು ಅಭ್ಯರ್ಥಿ, ನಾನು ಕಾಂಗ್ರೆಸ್ ಶಾಸಕನಾಗಿ ಇವತ್ತು ಅವ್ರ ಪರವಾಗಿ ಒಂದು ಸುಮಾರು 4 ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ಪ್ರವಾಸ ಮಾಡಿದೆ. ಜನ ಅವರ ಜನಸೇವೆ ಮಾಡಿದ ಅಭಿವೃದ್ಧಿ ಕೆಲಸ ಕಾರ್ಯಗಳು, ವಿಶೇಷವಾಗಿ ಕೆರೆ ನಿರ್ಮಿಸೋ ಯೋಜನೆ ಇದೆಯಲ್ಲ, ಹೌದು, ಅದು ಬಹಳವಾಗಿ ಅವ್ರನ್ನ ಕಾಪಾಡಿದೆ. ಹಾಗಾಗಿ ಇವತ್ತು ಯೋಗೇಶ್ವರ್ ಅವರಿಗೆ ಗೆಲುವು ಬಂದಿದೆ. ಓಕೆ, ರಿಸಲ್ಟ್ ಆದ್ಮೇಲೆ ಪೋಸ್ಟ್ ಮಾರ್ಟಮ್ನ ಅವಶ್ಯಕತೆ ಇಲ್ಲ, ಆದ್ರೂ ನಂಗೆ ಪರ್ಸನಲ್ ಆಗಿ ಕ್ಯೂರಿಯಾಸಿಟಿ, ಯೋಗೇಶ್ವರ್ ಅವ್ರಿಗೆ ಮೈತ್ರಿಯಿಂದ ಟಿಕೆಟ್ ಕೊಡ್ಬೋದಿತ್ತು ಅಂತ ಅನ್ಸುತ್ತಾ? ಅನ್ಯಾಯವಾಗಿ ನಿಖಿಲ್ನ ಬಲಿಪಶು ಮಾಡಿದ್ರು ಅಂತ? ಅಲ್ಲ, ಅದು ಅವ್ರು ಕೊಟ್ಟಿದ್ರೆ ಅವ್ರ ಈ ಕಡೆ ಬರ್ತಾನೆ ಇರಲಿಲ್ಲ. ಹೌದು, ಅದೇ ಕಾರಣಕ್ಕೆ ಯೋಗೇಶ್ವರ್ ಅವರು ಬಿಜೆಪಿನಲ್ಲಿ ಟಿಕೆಟ್ಗೆ ಅವಕಾಶ ಆಗಿದ್ರೆ ಅವರು ಕಾಂಗ್ರೆಸ್ಗೆ ಬರುವ ಪ್ರಶ್ನೆನೇ ಇರಲಿಲ್ಲ. ಯಾವಾಗ ಅವ್ರಿಗೆ ನಿರಾಕರಣೆ ಆಯ್ತು, ಅದು ತಿಳಿದು ಅವ್ರು ಇಮಿಡಿಯೇಟ್ ಆಗಿ ಬಂದು ಪಕ್ಷದ ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಅವ್ರನ್ನ, ಅವರ ರಾಜಕೀಯ ಪರಸ್ಪರ ವಿರೋಧಿಗಳಾದರೂ ಕೂಡ ಅವ್ರು ಬಂದು ಅವರನ್ನು ಕೇಳ್ಕೊಂಡಾಗ ಅದು ಪೂರಕವಾಗಿ ಮಾನ್ಯ ರಾಜ್ಯಾಧ್ಯಕ್ಷ DK ಶಿವಕುಮಾರ್ ಅವರು ಅವ್ರನ್ನ ಬರಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾತನಾಡಿ, ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆ ಸಾಹೇಬರಲ್ಲಿ ಮಾತನಾಡಿ ಅವರ ಗ್ರೀನ್ ಸಿಗ್ನಲ್ ತಗೊಂಡು ಅವ್ರಿಗೆ ಪಕ್ಷದ ಅಭ್ಯರ್ಥಿಯಾಗಿ ಕೊನೆಯಲ್ಲಿ ಘೋಷಣೆ ಮಾಡಿ. ಓಕೆ, ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.